ಪ್ರತಿಯೊಬ್ಬರು ನಿಮ್ಮ ಊರಿನ ದಾರಿಗಳಲ್ಲಿ ಅಕ್ಕಪಕ್ಕ ಅಥವಾ ಕೆರೆಗಳಲ್ಲಿ ಈ ಸೊಪ್ಪನ್ನು ನೋಡೇ ಇರ್ತೀರ. ನಮ್ಮ ಕಡೆ ಇದನ್ನು ಅತಿಬಲ ಅಂತ ಕರೀತಾರೆ. ಕೆಲವೊಂದು ಹಳ್ಳಿಗಳ ಕಡೆ ಉಸಿರು ಸೊಪ್ಪು ಅಂತ ಕರೀತಾರೆ. ಅಂದರೆ ಒಂದು 20 ಕಿಲೋಮೀಟರು 30 ಕಿಲೋಮೀಟರ್ ಹೋದಂತೆಲ್ಲ ಗಿಡದ ಹೆಸರುಗಳನ್ನು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಯಾವುದಾದ್ರೂ ಇರಲಿ, ಈ ಗಿಡದ ಹೆಸರು ಏನು ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ನಮ್ಮ ಕಡೆ ಇದನ್ನು ಅತಿಬಲ ಅಂತಲೇ ಕರೀತಾರೆ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಇರಬೇಕಾದ್ರೆ ಈ ಚಕ್ರಗಳನ್ನು ತಗೊಂಡು ಈ ಗಿಡದಲ್ಲಿರುವಂತಹ ಒಂದು ಕಾಯಿ ಏನಿದೆ ಅದು ನಾವು ಚಕ್ರಗಳು ಅಂತ ಕರೆಯರೆ, ಆ ಚಕ್ರಗಳನ್ನು ತಗೊಂಡು ಹಚ್ಚೆ ಹಾಕ್ಕೊಂಡಿರಿ, ಅದು ಹಾಗೆ ಉಳ್ಕೊಳೋದು. ಪ್ರತಿಯೊಬ್ಬರಿಗೂ ಈ ಸೊಪ್ಪು ಚಿರಪರಿಚಿತ ಇರುವಂತಹ ಒಂದು ಸೊಪ್ಪು. ಇದು ಅತಿಬಲ. ಈ ಸಸ್ಯ ಆಯುರ್ವೇದದಲ್ಲಿ ಶಕ್ತಿವರ್ಧಕ, ಉರಿಯೂತ ನಿವಾರಣೆ ಹಾಗೆ ನೋವು ನಿವಾರಣೆಯಾಗಿ ಇದು ಉತ್ತಮವಾದ ಒಂದು ಕೆಲಸವನ್ನು ಮಾಡುತ್ತೆ. ಇದಷ್ಟೇ ಅಲ್ಲ, ಕೀಲು ನೋವು, ನರ ದೌರ್ಬಲ್ಯ, ಉಸಿರಾಟದ ತೊಂದರೆಗಳು, ಮೂತ್ರದ ಸೋಂಕು ಹಾಗೆಯೇ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚಿಸೋದಕ್ಕೆ ಈ ಸೊಪ್ಪು ತುಂಬಾ ಸಹಕಾರಿಯಾಗಿದೆ. ಇದರ ಎಲೆ, ಬೇರು ಹಾಗೆ ಕಾಂಡವನ್ನು ತಗೊಂಬಂದು ತೊಳೆದು ನೆರಳಲ್ಲೇ ಒಣಗಿಸಿ ಈ ಒಂದು ಗಿಡದ ಚೂರ್ಣವನ್ನು ನಾವು ಮಾಡ್ತೀವಿ. ಏನು ಅತಿಬಲ ಅಂತ ಕರಿತೀವಿ, ಅತಿಬಲದ ಚೂರ್ಣವನ್ನು ಮಾಡಿ ಹಾಲಲ್ಲೋ ಅಥವಾ ಬಿಸಿ ನೀರಲ್ಲಿ ಉಪಯೋಗಿಸ್ತಾ ಬಂದರೆ ನಮ್ಮ ಕೀಲುಗಳು ತುಂಬಾ ಗಟ್ಟಿಮುಟ್ಟಾಗಿರುತ್ತೆ. ಹಾಗೆಯೇ ತುಂಬ ಸುಸ್ತಾಗುತ್ತೆ ಅಂದರೆ ನಿಶಕ್ತಿ ಇರುವಂಥವರು ಈ ಸೊಪ್ಪಿನ ಎಲೆಗಳನ್ನು ಒಣಗಿಸಿ ಚೂರ್ಣ ಮಾಡಿ ನೀವು ಪ್ರತಿದಿನ ಹಾಲಲ್ಲಿ ಸೇವಿಸ್ತಾ ಬಂದರೆ ಅದೆಂಥ ನಿಶಕ್ತಿಯಾದರೂ ಇರಲಿ, ಈ ಸಮಸ್ಯೆಯಿಂದ ನೀವು ನಿವಾರಣೆಯನ್ನು ಹೊಂದ್ಬೋದು. ಹಾಗೆಯೇ ಈ ಸೊಪ್ಪನ್ನು 21 ದಿನಗಳ ಕಾಲ ಸುಮಾರು ಒಂದು 8 ಎಲೆಗಳನ್ನು ನೀವು ಆಲಟ್ಟೆಯಲ್ಲಿ ಸೇವಿಸ್ತಾ ಬಂದರೆ ನೀವೇನು ಹೆಣ್ಣು ಮಕ್ಕಳಲ್ಲಿ ಬಿಳಿ ಮುಟ್ಟು ಅಂತ ಕರಿತೀರಿ, ಆ ಬಿಳಿ ಮುಟ್ಟು ಕೂಡ ನಿವಾರಣೆ ಆಗುತ್ತೆ. ಅಂದರೆ ನೀವು ಟೀ ಕಾಫಿಯನ್ನು ಸೇವನೆ ಮಾಡುವಂತಿಲ್ಲ ಬಿಳಿ ಮುಟ್ಟು ಹೋಗುವಂಥವರು. ಹಾಗೆಯೇ ಈ ಸೊಪ್ಪನ್ನು ಕಾಯಿಲೆಗಳಿರೋಂಥವರೇ ಬಳಸಬೇಕು ಅಂತೇನಿಲ್ಲ. ಈ ಹಸಿ ಸೊಪ್ಪನ್ನೇ ತೊಗೊಂಬಂದು ಚೆನ್ನಾಗಿ ತೊಳೆದು ದೋಸೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ದೋಸೆ ಆದರೂ ನೀವು ಮಾಡಿ ಸೇವನೆ ಮಾಡ್ಬೋದು. ಇಲ್ಲ ಅಂದರೆ ಹಾಗೆ ಹಸಿ ಸೊಪ್ಪನ್ನೇ ಸೇವನೆ ಮಾಡ್ಬೋದು. ಯಾವುದೇ ರೀತಿಯ ಕಹಿ ಅಂಶ ಇದರಲ್ಲಿ ಇರೋದಿಲ್ಲ. ಇಲ್ಲಪ್ಪ ನಮ್ಮಿಂದ ಹಾಗೆ ತಿನ್ನೋಕ್ಕಾಗಲ್ಲ ಅಂತಂದರೆ ಒಂದು ಇಡೀ ಸೊಪ್ಪನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು 1/4 ಲೀಟ್ರ್ ನೀರು ಹಾಕಿ 100 ಗ್ರಾಮ್ ಆಗೋವರೆಗೆ ಚೆನ್ನಾಗಿ ಕುದಿಸ್ರಿ. ಹಾಗೆ ಇದನ್ನು ಕಷಾಯ ಮಾಡಿ ಆದರೂ ಕುಡೀರಿ, ಅಥವಾ ಇದನ್ನು ಆರಿಸಿ ಕುಡಿಯೋದ್ರಿಂದ ಒಂದು ಉತ್ತಮವಾದ ಟಾನಿಕ್ ಕೂಡ ಆಗುತ್ತೆ. ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದೇ ಇಲ್ಲ. ಹಾಗೆ ಒಂದು ಹೆಣ್ಣು ಮಕ್ಕಳ ಒಂದು ಮುಟ್ಟಿನ ಸಮಸ್ಯೆಗಳಾಗಿರ್ಬೋದು, ಮೂತ್ರದ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರಲಿ, ಅಂದರೆ ನಿಮಗೆ ಯೂರಿನ್ ಇನ್ಫೆಕ್ಷನ್ನು ಅಂತೆಲ್ಲ ಏನು ಕರಿತೀರಾ, ಇಂಥ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ವಾರದಲ್ಲಿ ಒಮ್ಮೆ ಆದರೂ ಕಷಾಯ ಆಗಲಿ ಮಾಡ್ಕೊಂಡು ಕುಡೀರಿ ಅಥವಾ ದೋಸೆ ಆದರೂ ಮಾಡಿ ತಿನ್ನಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಿಮ್ಮ ದೇಹಕ್ಕೆ ಅತಿಯಾದ ಶಕ್ತಿಯನ್ನು ಒದಗಿಸುತ್ತೆ. ಯಾವುದೇ ರೀತಿಯ ನಿಮಗೆ ಟ್ಯಾಬ್ಲೆಟ್ ಆಗಿರ್ಬೋದು, ಟಾನಿಕ್ಗಳಾಗಿರ್ಬೋದು ನಿಮ್ಮ ದೇಹಕ್ಕೆ ಶಕ್ತಿ ಕೊಡಿಲ್ಲ ಅಂದ್ರೂ ಈ ಒಂದು ಸೊಪ್ಪು ನಮ್ಮ ದೇಹಕ್ಕೆ ಅತಿಯಾದ ಶಕ್ತಿಯನ್ನು ಕೊಡುತ್ತೆ. ಹಾಗೆಯೇ ಮೂಳೆ ಮುರಿದಂಥ ಸಂದರ್ಭದಲ್ಲಿ ಒಂದು ಆಯುರ್ವೇದ ತಜ್ಞರು ಇದೇ ಸೊಪ್ಪನ್ನು ಕಟ್ಟುಗಳಿಗಾಗಿ ಬಳಸುವಂಥದ್ದು. ಹಾಗೆಯೇ ನಿಮಗೆಲ್ಲಾದರೂ ಉಳುಕಿದೆ ಅಂತಂದರೆ ಈ ಸೊಪ್ಪನ್ನು ತೊಗೊಂಬಂದು ಕಾಲಲ್ಲೋ ಅಥವಾ ಕೈಯಲ್ಲೋ ಉಳುಕಿದೆ ಅಂತಂದರೆ ಈ ಸೊಪ್ಪನ್ನು ಒಂದು ಇಡೀ ತೊಗೊಂಬಂದು ಚೆನ್ನಾಗಿ ಇದರಲ್ಲಿ ರಸವನ್ನು ತೆಗೆದು ಆ ರಸವನ್ನು ಲೇಪನ ಮಾಡೋದ್ರಿಂದ ಉಳುಕಿರುವಂಥ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ತುಂಬ ನೆಗಡಿ ಬಂದೈತೆ, ಉಸಿರಾಟದ ಸಮಸ್ಯೆಗಳಿರ್ತವೆ, ಕಫ ಇದೆ ಗಂಟಲಲ್ಲಿ, ಆ ಥರ ಸಮಸ್ಯೆಗಳೆಲ್ಲ ಇದ್ದಾಗ ನೀವು ಕಷಾಯ ಮಾಡಿ ಸೇವನೆ ಮಾಡ್ತಾ ಬರ್ಬೋದು. ದಿನದಲ್ಲಿ 2 ಬಾರಿ ಸೇವನೆ ಮಾಡ್ತಾ ಬಂದರೆ ಈ ಒಂದು ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು ಕಂಪ್ಲೀಟಾಗಿ ಮೇಲಾಗುತ್ತೆ. ಹಾಗೆಯೇ ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು 5ರಿಂದ ವರ್ಷದೊಳಗಡೆ ಇರುವಂಥ ಮಕ್ಕಳಿಗೆ ಇದರ ಜ್ಯೂಸ್ ಆಗಲಿ ಅಥವಾ ಎಲೆಯನ್ನು ನೀವು ಸೇವನೆ ಮಾಡೋದಕ್ಕೆ ಕೊಡೋದೇನು ಬೇಡ. ಜಸ್ಟ್ ಸುಮಾರು 4ರಿಂದ 5 ಎಲೆಗಳನ್ನು ತೊಗೊಂಬಂದು ನೀವು ಮಕ್ಕಳಿಗೆ ಯಾವ ಎಣ್ಣೆಯನ್ನು ಬಳಸ್ತೀರೋ, ಹರಳೆಣ್ಣೆನೋ ಅಥವಾ ಕೊಬ್ಬರೆಣ್ಣೆನೋ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಎಣ್ಣೆಯನ್ನು ಆರಿಸಿ ಎಲೆಯನ್ನು ತಗೊಂಡು ಆ ಎಣ್ಣೆಯಲ್ಲಿ ಅದ್ದಿ ಸುಳಿ ಮೇಲೆ ಅಂದರೆ ಮಕ್ಕಳ ಒಂದು ತಲೆ ಮೇಲೆ ಹಾಕೋದ್ರಿಂದ ಅದೆಂಥ ನೆಗಡಿ ಕೆಮ್ಮಾದರೂ ಇರಲಿ ವಾಸಿಯಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಎಳೆಯ ಮಕ್ಕಳಿಗೆ ಹೊಟ್ಟೆಗೆ ಮಾತ್ರ ಕೊಡಬೇಡಿ. ಹಾಗೆ ಪಾರ್ಶ್ವವಾಯು ಇರುವಂಥವ್ರು ಅಂದರೆ ಏನು ಲಕ್ವ ಅಂತ ಕರಿತೀರೋ, ಯಾವ ಒಂದು ಭಾಗಕ್ಕೆ
ಪಾರ್ಶ್ವವಾಯು ಇದೆಯೋ ಅಂತಹ ಭಾಗಕ್ಕೆ ಈ ಸೊಪ್ಪನ್ನು ಸುಮಾರು ಈಗ ನೀವು ಅರ್ಧ kg ಸೊಪ್ಪನ್ನು ತೊಗೊಂಬಂದಿದ್ದೀರಾ ಅಂತಂದರೆ ಆ ಸೊಪ್ಪಿಗೆ ಸುಮಾರು ಅರ್ಧ kg ನಾಟಿ ಬೆಣ್ಣೆಯನ್ನು ತೊಗೊಂಬಂದು ಚೆನ್ನಾಗಿ ರುಬ್ಬಿ, ಅಂದರೆ ಅದು ಫುಲ್ಲು ಪೇಸ್ಟ್ ಆಗೋಗ್ಬಿಡ್ಬೇಕು ಸೊಪ್ಪು, ಅದ್ರ ಜೊತೆಗೆ ಬೆಣ್ಣೆ ಎರಡು ನೀಟಾಗಿ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಅದನ್ನು ಯಾವ ಒಂದು ಭಾಗಕ್ಕೆ ಪಾರ್ಶ್ವವಾಯು ಇದೆಯೋ ಆ ಭಾಗಕ್ಕೆ ದಿನದಲ್ಲಿ ಒಂದು ಬಾರಿ ಲೇಪನ ಮಾಡ್ತಾ ಬಂದರೆ ಪಾರ್ಶ್ವವಾಯು ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ. ಹಾಗೆಯೇ ತುಂಬ ಮಂಡಿ ನೋವಿಂದ ಬಳಲ್ತಾ ಇರುವಂಥವರು ಈ ಸೊಪ್ಪನ್ನು ಹಾಗೆ ಹೂಗಳನ್ನು ಕಾಯಿಯನ್ನು ಮೂರೂ ತೊಗೊಂಬಂದು ಚೆನ್ನಾಗಿ ಪೇಸ್ಟ್ ಮಾಡಿ, ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹರಳೆಣ್ಣೆ ಇದ್ದೇ ಇರುತ್ತೆ, ಇಲ್ಲಾಂದರೆ ಅಂಗಡಿಯಲ್ಲಿ ಹೋಗಿ ಹರಳೆಣ್ಣೆಯನ್ನು ಕೇಳಿದ್ರೆ ಕೊಡ್ತಾರೆ. ಸುಮಾರು 3 ಟೇಬಲ್ ಸ್ಪೂನಷ್ಟು ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿ ಇದನ್ನು ನಿಮ್ಮ ಮಂಡಿ ನೋವು ಎಲ್ಲಿರುತ್ತೋ ಅಥವಾ ಮಂಡಿ ನೋವೇ ಆಗಿರ್ಬೋದು, ದೇಹದ ಯಾವುದೇ ಒಂದು ಭಾಗದಲ್ಲೂ ನೋವಿದ್ರೂ ಕೂಡ ಆ ನೋವನ್ನು ಅತಿ ವೇಗವಾಗಿ ಕಡಿಮೆ ಮಾಡುತ್ತೆ. ಸುಮಾರು 100 ಕಾಯಿಲೆಗಳಿಗೆ ಈ ಒಂದೇ ಗಿಡ ಒಂದು ಅದ್ಭುತ ಔಷಧೀಯ ಗುಣ ಇರುವಂತಹ ಒಂದು ಅಮೂಲ್ಯ ರತ್ನ ಇದು. ಈ ಚಿಕ್ಕ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಎಲ್ಲರಿಗೂ ಧನ್ಯವಾದಗಳು.